ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಅಮ್ಮನನ್ನ ರಕ್ಷಿಸಲು ಹೋಗಿ ಅಪ್ಪನನ್ನೇ ಕೊಂದ ಮಗ ನೆಲಮಂಗಲದಲ್ಲಿ ಕೌಟುಂಬಿಕ ಕಲಹಕ್ಕೆ ಭೀಕರ ಕೊಲೆ ನಡೆದಿದೆ. ಬೆಂಗಳೂರು ಉತ್ತರ ತಾಲೂಕಿನ ಶಿವನಪುರದಲ್ಲಿ ಈ ಒಂದು ಘಟನೆ ನಡೆದಿದೆ. ಹಿರಿಯ ಪತ್ರಕರ್ತ ಶ್ರೀಧರ್ 53 ವರ್ಷ ಕೊಲೆಯಾದ ತಂದೆ. ಅಮ್ಮನನ್ನ ರಕ್ಷಿಸಲು ಹೋಗಿ ಅಪ್ಪನನ್ನೇ ಮಗ ಕೊಂದಿದ್ದಾನೆ. ನೆಲಮಂಗಲದಲ್ಲಿ ಕೌಟುಂಬಿಕ ಕಲಹಕ್ಕೆ ಒಂದು ಭೀಕರ ಕೊಲೆ ನಡೆದಿದೆ. ಬೆಂಗಳೂರು ಉತ್ತರ ತಾಲೂಕಿನ ಶಿವನಪುರದಲ್ಲಿ ಈ ಒಂದು ಘಟನೆ ನಡೆದಿದೆ. ಇನ್ನು ಕೊಲೆಯಾದವರು ಹಿರಿಯ ಪತ್ರಕರ್ತ ಶ್ರೀಧರ್ 53 ವರ್ಷ. ಇವರು ಕುಡಿದ ಅಮಲಿನಲ್ಲಿ ಹೆಂಡತಿ ಜೊತೆ ಜಗಳ ಆಡ್ತಿದ್ರು. ಆ ಒಂದು ವೇಳೆ ಪತ್ನಿ ಮೇಲೆ ಕತ್ತರಿಯಿಂದ ದಾಳಿ ಮಾಡೋದಕ್ಕೆ ಮುಂದಾಗಿದ್ರು. ಆಗ ತಾಯಿಯ ರಕ್ಷಣೆಗೆ ಹೋದಂತಹ ಮಗ ದೊಣ್ಣೆಯಿಂದ ತಂದೆಗೆ ಹೊಡೆದಿದ್ದಾನೆ. ಮಗ ಉದಯ್ ತಾಯಿಯನ್ನ ರಕ್ಷಿಸೋದಕ್ಕೆ ಹೋಗಿ ತಂದೆಗೆ ದೊಣ್ಣೆಯಿಂದ ಹೊಡೆದಿದ್ದಾನೆ. ಆ ವೇಳೆ ಗಾಯಗೊಂಡಿದ್ದಾರೆ ಶ್ರೀಧರ್. ಇನ್ನು ಅವರನ್ನ ಚಿಕಿತ್ಸೆಗಾಗಿ ಬಿಜಿಎಸ್ ಆಸ್ಪತ್ರೆಗೆ ಸೇರಿಸಲಾಗಿತ್ತು. ಆದರೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ಶ್ರೀಧರ್ ಸಾವನ್ನಪ್ಪಿದ್ದಾರೆ. ಈ ಒಂದು ಹಿನ್ನೆಲೆ ಮಗ ಉದಯ್ ಕುಮಾರನ್ನ ಬಂಧಿಸಿದ್ದಾರೆ ಪೊಲೀಸರು. ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಮಾದನಾಯಕನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಕೊಲೆ ಕೇಸ್ ದಾಖಲಾಗಿದೆ. ಇನ್ನು ಮರಣೋತ್ತರ ಪರೀಕ್ಷೆಗಾಗಿ ಮೃತದೇಹವನ್ನ ವಿಕ್ಟೋರಿಯಾ ಆಸ್ಪತ್ರೆಗೆ ರವಾನೆಯನ್ನ ಮಾಡಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಮೂರ್ತಿ ಆ ಒಂದು ಸ್ಥಳದಿಂದ ಪ್ರತ್ಯಕ್ಷ ವರದಿಯನ್ನ ನೀಡಿದ್ದಾರೆ. ಬನ್ನಿ ಅದನ್ನ ನೋಡೋಣ. ಅಪ್ಪ ಅಮ್ಮನ ಗಲಾಟೆಗೆ ಮನನೊಂದಂಥ ಮಗ ತಂದೆ ಮೇಲೆ ಏನು ಮಾರಣಾಂತಿಕವಾಗಿ ಹಲ್ಲೆ ನಡೆಸಿ ಕೊಲೆಗೈದಿರೋಂಥ ಒಂದು ಘಟನೆ ಬೆಂಗಳೂರು ಉತ್ತರ ತಾಲೂಕಿನ ಶಿವನಪುರ ಗ್ರಾಮದಲ್ಲಿ ನಡೆದಿರೋಂಥದ್ದು. ನಾನು ಈ ಒಂದು ಸ್ಥಳದಲ್ಲಿದ್ದೀನಿ. ಈ ಘಟನೆ ನಡೀತಾ ಒಂದು ಕೊಲೆಯಾದಂಥ ಸ್ಥಳದಲ್ಲಿದ್ದೀನಿ. ನೋಡ್ಬೋದು ಇದೇ ಒಂದು ಮನೆಯಲ್ಲಿ ಏನು ತಂದೆಯನ್ನೇ ಮಗನು ಹೊಂದಿರೋಂಥ ಒಂದು ಘಟನೆ ನಡೆದಿರೋಂಥದ್ದು. ಘಟನೆಯಲ್ಲಿ ಏನು 53 ವರ್ಷದ ಶ್ರೀಧರ್ ಸಾವನ್ನಪ್ಪಿರೋಂಥದ್ದು. ಇವರು ವೃತ್ತಿಯಲ್ಲಿ ಹಿರಿಯ ಪತ್ರಕರ್ತರು ಕೂಡ ಆಗಿ ಕೆಲಸ ಮಾಡ್ತಿದ್ರಂತೆ. ಹಾಗಾಗಿ ಈ ಒಂದು ಮನೆಯಲ್ಲಿ ನೀವೇನು ಈ ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ, ಈ ಒಂದು ಮನೆಯಲ್ಲೇ ಘಟನೆ ನಡೆದಿರೋಂಥದ್ದು. ಹಾಗಾಗಿ ಸ್ಥಳಕ್ಕೆ ಬಂದು ಮದನಾಯಕನಹಳ್ಳಿ ಪೊಲೀಸರು ಹಾಜರು ಮಾಡೋಂಥ ಒಂದು ಕೆಲಸಕ್ಕೆ ಮುಂದಾಗಿರೋಂಥದ್ದು. ಇದೊಂದು ಕೋಪದಲ್ಲಿ ಆಗಿರುವಂಥ ಆಕಸ್ಮಿಕ ಘಟನೆ ಇದಾಗಿರೋಂಥದ್ದು. ಪತ್ರಕರ್ತ ಶ್ರೀಧರ್ ಏನಿದ್ದಾರೆ, ಅವರು ಪತ್ನಿ ದೀನಾ ಏನು ಇಬ್ಬರು ಕೂಡ 22 ವರ್ಷಗಳಿಂದ ಪ್ರೀತಿಸಿ ಪರಸ್ಪರ ಪ್ರೀತಿಸಿ ಮದುವೆಯಾಗಿದ್ದರು. ಈ ಒಂದು ಇದರಲ್ಲಿ ಏನು ಗಂಡ ಹೆಂಡತಿ ನಡುವೆ ಗಲಾಟೆ ಆಗಿರೋಂಥದ್ದು ಇದೇ ಒಂದು ಮನೆಯಲ್ಲಿ. ಏನು ಮೃತ ಶ್ರೀಧರ್ ಏನಿದ್ದಾರೆ, ಅವರು ತಮಿಳುನಾಡು ಮೂಲದವರು, ದೀನಾ ಉತ್ತರ ಪ್ರದೇಶ ಮೂಲದವರು. ವೃತ್ತಿಯಲ್ಲಿ ಜೀವನದಲ್ಲಿ ಇಬ್ಬರು ಕೂಡ ಪರಸ್ಪರ ಈ ಒಂದು ಇದಾಗಿರೋಂಥ ನೋಡ್ಬೋದು ನೀವು ದೃಶ್ಯದಲ್ಲಿ. ಪೊಲೀಸರು ಹಾಜರು ಕಾರ್ಯ ನಡೆಸ್ತಾ ಇದ್ದಾರೆ. ಈ ದಂಪತಿಗೆ ಉದಯ್ ಮತ್ತು ದರ್ಶನ್ ಹಾಗೂ ಕಾಂಚನ ಅಂತ 3 ಜನ ಮಕ್ಕಳಿದ್ದಾರೆ. ಇವರು ಏನು ಕುಟುಂಬದ ಶಿವನಪುರದಲ್ಲಿ ಬಾಡಿಗೆ ಮನೆಯಲ್ಲಿ ವಾಸ ಆಗಿರೋಂಥ ಒಂದು ಕುಟುಂಬ. ರಾತ್ರಿ ಏನು ಶ್ರೀಧರು ಕುಡಿದ ಮನೆಯಲ್ಲಿ ಪ್ರತಿನಿತ್ಯದಂತೆ ಗಲಾಟೆ ಮಾಡಿದ್ದಾರೆ. ಹಾಗಾಗಿ ಇದರಿಂದ ಮನನೊಂದಂಥ ಮಗ ಉದಯ್ ಏನಿದ್ದಾನೆ, ಅವನು ಮಾತಿಗೆ ಮಾತು ಬೆಳೆದು ತಂದೆ ಮತ್ತು ಮಗನ ಇಬ್ಬರ ಜಗಳ ಮಿತಿ ಮೀರಿದೆ. ಈ ವೇಳೆ ಏನು ಪತ್ನಿಯ ಮೇಲೆ ದೀನಾ ಮೇಲೆ ಏನು ಹಲ್ಲೆಗೆ ಮುಂದಾಗಿದ್ದಂಥ ಶ್ರೀಧರ್, ಹಾಗಾಗಿ ಆ ಒಂದು ಜಗಳವನ್ನು ಬಿಡಿಸೋ ಒಂದು ಭರದಲ್ಲಿ ಏನು ದೊಣ್ಣೆಯಿಂದ ಭೀಕರವಾಗಿ ಹೊಡೆದು ಏನು ತೀವ್ರವಾಗಿ ಗಾಯಗೊಳಿಸಿದ್ದ. ಹಾಗಾಗಿ ಇಲ್ಲೇ ಸಮೀಪದ ಒಂದು BGS ಆಸ್ಪತ್ರೆಗೆ ಚಿಕಿತ್ಸೆಗಾಗಿ ದಾಖಲಿಸಾಗಿದೆ. ಆದರೂ ಕೂಡ ಏನು ಚಿಕಿತ್ಸೆ ಫಲಕಾರಿಯಾಗದೆ ಒಂದು ಆಸ್ಪತ್ರೆಯಲ್ಲಿ ಏನು ಸಾವನ್ನಪ್ಪಿರೋಂಥದ್ದು. ಹಾಗಾಗಿ ಮಗ ಉದಯನನ್ನು ಮದನಾಯಕನಹಳ್ಳಿ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆ ನಡೆಸ್ತಾರಂಥದ್ದು. ಸದ್ಯ ಮೃತದೇಹವನ್ನು ಮರಣೋತ್ತರ ಪರೀಕ್ಷೆಗಾಗಿ ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಗೆ ಸಾಗಿಸಿ ತನಿಖೆಗೆ ಮುಂದಾಗಿರೋಂಥದ್ದು. ಮೂರ್ತಿ, ಗ್ಯಾರಂಟಿ ನ್ಯೂಸ್.